ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಅಂಬರೀಷ್ ಕೊಂಡ್ಲಿ. ತಮಗೆಲ್ಲರಿಗೂ ಅಂಬರೀಷ್ ಕೊಂಡ್ಲಿ ಹಿಸ್ಟೋರಿಕಲ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಏಕಾಂಗಿಯಾಗಿ ನಿಂತಿದ್ದ ಒಬ್ಬ ದ್ರಾವಿಡ ಸಾಮ್ರಾಟ, ಅವನ ಮುಂದೆ ಹರಿಶ್ಚಂದ್ರನಂಥ ಸತ್ಯನಿಷ್ಠರು ಕುಳಿತುಕೊಂಡು ಬೆವರುತ್ತಿರುವಂಥ ಕಾಲ ಅದು. ಹರಿಹರ ಬುಕ್ಕರ ನಾಡು ಹುಟ್ಟುವ ಮೊದಲೇ ದಕ್ಷಿಣ ಭಾರತವನ್ನು ತನ್ನ ಕತ್ತಿಯ ತುದಿಯಲ್ಲಿ ಹಿಡಿದಿಟ್ಟಿರುವಂಥ ರಾಜ ಅವನು. ವಿಜಯ ಅಂದ್ರೇ ಅವನಿಗೆ ಜಯ, ಪರಾಭವ ಅಂದ್ರೇ ಸಾಕು, ಅದು ಅವನಿಗೆ ಕೇವಲ ಬಲಿಷ್ಠನಾಗಲು ಕಲಿಸಿದಂಥ ಪಾಠ ಮಾತ್ರ. ಇವನು ಯಾರು ಗೊತ್ತಾ? ರಾಜವಂಶಗಳನ್ನು ನಡುಗಿಸಿದ ಚಾಲುಕ್ಯ ಸಾಮ್ರಾಜ್ಯದ ಚಿನ್ನದ ಯುಗದ ನಕ್ಷತ್ರ. ಹಾಗಾದರೆ ಬನ್ನಿ, ದಕ್ಷಿಣ ಭಾರತವನ್ನು ನಡುಗಿಸಿದ ಆ ವೀರ ಸಾಮ್ರಾಟನ ಬಗ್ಗೆ ತಿಳಿಯೋಣ. ಅದು ಕ್ರಿಸ್ತ ಶಕದ 6ನೇ ಶತಮಾನ. ಉತ್ತರ ಭಾರತದಲ್ಲಿ ಸಾಮ್ರಾಜ್ಯಗಳು ಏಳುತ್ತಾ ಕುಸಿಯುತ್ತಿದ್ದರೂ ದಕ್ಷಿಣದಲ್ಲಿ ಒಂದು ನಕ್ಷತ್ರ ಬೆಳಕಾಗಲು ಸಿದ್ಧವಾಗಿತ್ತು. ಅದು ಬಾದಾಮಿ ಚಾಳುಕ್ಯರ ಅಬ್ಬರದ ಯುಗ. ಈ ಯುಗವನ್ನು ಪ್ರಪಂಚದ ನಕ್ಷೆಯಲ್ಲಿ ಗುರುತಿಸುವಂತೆ ಮಾಡಿದ ಮಹನೀಯ ರಾಜನೇ ಇಮ್ಮಡಿ ಪುಲಿಕೇಶಿ ಅಥವಾ ಪೂಲಕೇಶಿನ್ II. ಅವನಿಗೆ ಇಮ್ಮಡಿ ಎಂಬ ಹೆಸರು ಬಂದದ್ದು ಅದರ ಹಿಂದಿನ ಪುಲಿಕೇಶಿಯ ನಂತರ ಅಧಿಕಾರಕ್ಕೆ ಬಂದ 2ನೇ ಮಹಾರಾಜನಿಂದಾಗಿ. ಆದರೆ ಸಾಮಾನ್ಯವಾಗಿ ಪುಲಿಕೇಶಿ ಎಂದರೆ ಇವನೇ ನೆನಪಾಗುವಷ್ಟು ಅವನ ಪ್ರಭಾವ ಗಟ್ಟಿಯಾಗಿತ್ತು. ಸಹಜ ನಾಯಕತ್ವ. ಬಾಲ್ಯದಿಂದಲೇ ತೇಜಸ್ಸಿನ ಸಂಕೇತ. ಪುಲಿಕೇಶಿ ಬಾಲ್ಯದಲ್ಲೇ ಯೋಧ ಪ್ರತಿಭೆಯನ್ನು ತೋರಿಸಿದ್ದಾನೆ. ಕುದುರೆ ಸ್ವಾರಿ, ಬಿಲ್ಲುಗಾರಿಕೆ, ಯುದ್ಧ ತಾಕ್ಷಣಗಳು ಯಾವುದರಲ್ಲೂ ಅವನಿಗೆ ಸಮಾನರಿರಲಿಲ್ಲ. ಕೇವಲ ರಾಜಕುಮಾರನಲ್ಲ, ಜನರ ಕಷ್ಟವನ್ನು ನೋಡಲು, ಸೈನಿಕರ ಜೊತೆ ಬಾಳಲು ಇಷ್ಟಪಡುವ ಹೃದಯ ಸಮ್ರಾಟ. ಅವನಿಗೆ ಸಿಂಹಾಸನ ಸಿಕ್ಕಿದ್ದು ಸುಲಭೇನು? ಪರಂಪರೆಯ ಗದ್ದಲಗಳು, ಒಳಾಂಗಣದ ದ್ರೋಹಗಳು, ಸೇನಾಪತಿಗಳ ಅಸಮಾಧಾನ ಎಲ್ಲವನ್ನೂ ಬುದ್ಧಿಯೊಂದಿಗೆ ನಿಭಾಯಿಸಿ ಅಪ್ಪಳಿಸಿದ. ಸಾಮ್ರಾಜ್ಯವನ್ನು ವಿಸ್ತರಿಸಿದ ಮಹಾಜಯಗಳು. ಇಮ್ಮಡಿ ಪುಲಿಕೇಶಿಯ ಶೂರತೆ ದಕ್ಷಿಣ ಭಾರತವನ್ನು ಒಗ್ಗೂಡಿಸಿದಷ್ಟು ಬಲಿಷ್ಠ. ಅವನ ಯುದ್ಧಯಾತ್ರೆ ಒಮ್ಮೆ ಆರಂಭವಾದರೆ ಶತ್ರುಗಳಿಗೆ ರಕ್ಷಣೆ ಇರಲಿಲ್ಲ. ಉತ್ತರದ ವಶಪಡಿಸಿಕೆ. ಅವನು ನರ್ಮದೆ ತೀರದವರೆಗೂ ತನ್ನ ಸಾಮ್ರಾಜ್ಯ ವಿಸ್ತರಿಸಿದನು. ಗೂರ್ಜರರು, ಲತಾ, ಕೇರಳ, ಕೊಂಕಣ ಎಲ್ಲ ಪ್ರದೇಶಗಳು ಅವನ ವಿಜಯ ಧ್ವಜವನ್ನು ಕಂಡಿದ್ದವು. 2ನೇದು ಪಲ್ಲವ ಸಾಮ್ರಾಜ್ಯದೊಂದಿಗೆ ಅಗ್ರಸಮರ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಚಾಳುಕ್ಯ ಪಲ್ಲವ ಸಮರ ಎಂದರೆ ಅದು ಪುರಾತನ ಭಾರತದ ಅತ್ಯಂತ ಭಯಂಕರ ಯುದ್ಧಗಳಲ್ಲಿ ಒಂದಾಗಿದೆ. ಪಲ್ಲವ ರಾಜ ಮಹೇಂದ್ರವರ್ಮನ್ ಪುಲಿಕೇಶಿಯನ್ನು ತಡೆಯಲು ಪ್ರಯತ್ನಿಸಿದ್ದನು. ಪುಲಿಕೇಶಿಯ ತಾಕ್ಷಣ ಬುದ್ಧಿ, ಕಮಾಂಡ್ ಕೇವಲ ಧೈರ್ಯವಲ್ಲ, ಅವನ ಯುದ್ಧರಂಗದ ಅಪರೂಪದ ಜ್ಞಾನ. ಪರಿಣಾಮ, ಪಲ್ಲವರ ಸೇನೆ ಮಣಿದು ಪುಲಿಕೇಶಿ ದಕ್ಷಿಣ ಭಾರತದ ಅಪ್ರತಿಹತ ಚಕ್ರವರ್ತಿಯಾಗಿ ಹೆಸರು ಮಾಡಿದರು. ಹರ್ಷವರ್ಧನನೊಂದಿಗೆ ಇತಿಹಾಸ ಪ್ರಸಿದ್ಧ ಮುಖಾಮುಖಿ. ಇಮ್ಮಡಿ ಪುಲಿಕೇಶಿ ಕುರಿತು ಮಾತನಾಡುವಾಗ ಈ ಘಟನೆ ಇಲ್ಲದೆ ಕಥೆ ಪೂರ್ಣವಾಗುವುದೇ ಇಲ್ಲ. ಉತ್ತರ ಭಾರತದ ಮಹಾರಾಜ ಹರ್ಷವರ್ಧನ. ಆತನ ಸಾಮ್ರಾಜ್ಯ ಅಷ್ಟೊಂದು ವಿಸ್ತಾರವಾಗಿತ್ತು, ಗಂಗಾ ಯಮುನಾ ನಾಡುಗಳೆಲ್ಲ ಅವನ ಶಕ್ತಿ ಅನುಭವಿಸುತ್ತಿದ್ದವು. ಹರ್ಷನು ದಕ್ಷಿಣದತ್ತ ಯುದ್ಧಕ್ಕೆ ಮುಂದಾದಾಗ ಅವನಿಗೆ ಒಂದು ಮಾತ್ರ ಅಡ್ಡಿ. ಅದು ಯಾವುದೇ ಕೋಟೆಯಲ್ಲ, ಯಾವುದೇ ಸಾಮ್ರಾಜ್ಯವಲ್ಲ, ಬದಲಿಗೆ ಒಬ್ಬನೇ ರಾಜ, ಇಮ್ಮಡಿ ಪುಲಿಕೇಶಿ. ನರ್ಮದೆ ತೀರದ ಇತಿಹಾಸ ಪ್ರಸಿದ್ಧ ಸಮರ. ಹರ್ಷನ ಮಹಾಸೇನೆಯು ದಕ್ಷಿಣಕ್ಕೆ ಬಂದರೂ ಪುಲಿಕೇಶಿಯ ಬಲ, ಪ್ಲಾನಿಂಗ್ ಮತ್ತು ಅತ್ಯಂತ ಬಲಿಷ್ಠ ಕಾವಲಿನ ವಿರುದ್ಧ ಅದು ಏನೂ ಆಗಲಿಲ್ಲ. ಹರ್ಷನನ್ನು ನರ್ಮದೆ ತೀರದಲ್ಲೇ ಹಿಮ್ಮೆಟ್ಟಿಸಿದ ಏಕೈಕ ಸಮ್ರಾಟ ಪುಲಿಕೇಶಿ. ಇದನ್ನು ಚೀನಾದ ಪ್ರಸಿದ್ಧ ಪ್ರವಾಸಿ ಹ್ಯುಯೆನ್ ಸಾಂಗ್ ತನ್ನ ಬರಹದಲ್ಲೇ ಸಿದ್ಧಪಡಿಸಿದ್ದಾನೆ. ರಾಜಕೀಯ ಮತ್ತು ಆಡಳಿತ. ಪುಲಿಕೇಶಿ ಏಕೆ ಈಗಲೂ ವಿಶೇಷ? ಯುದ್ಧವೀರನಾಗಿದ್ದಷ್ಟೇ ಅಲ್ಲ, ಪುಲಿಕೇಶಿ ಒಂದು ದೃಷ್ಟಿಯುತ ಆಡಳಿತಗಾರ. ಅವನ ಆಡಳಿತದಲ್ಲಿ ಕೃಷಿ, ನೀರಾವರಿ, ವ್ಯಾಪಾರ, ಶಿಲ್ಪಕಲೆಗಳೆಲ್ಲವೂ ಚಿಗುರಿದ್ದವು. ಅವನ ಆಡಳಿತದ ಮುಖ್ಯ ಲಕ್ಷಣಗಳು: ಜನರಿಗೆ ಸಮಾನ ನ್ಯಾಯ, ಗ್ರಾಮ ವ್ಯಾಪಾರಕ್ಕೆ ಹೆಚ್ಚಿನ ಪ್ರೋತ್ಸಾಹ, ಕಲಾವಿದರು, ಕವಿಗಳು, ಜೈನ ಬೌದ್ಧ ಮುನಿಗಳಿಗಾಗಿ ಆಶ್ರಯ, ಸೈನ್ಯದಲ್ಲಿ ಹೊಸ ತಂತ್ರಗಳು, ಕೋಟೆ ನಗರ ನಿರ್ಮಾಣಕ್ಕೆ ವಿಶೇಷ ಒತ್ತು. ಬಾದಾಮಿ ಅವರ ರಾಜಧಾನಿ. ದಕ್ಷಿಣ ಭಾರತದ ಅತ್ಯಂತ ಸುರಕ್ಷಿತ ಕೋಟೆಗಳಲ್ಲಿ ಒಂದಾಗಿ ರೂಪುಗೊಂಡದ್ದು ಇದೇ ಕಾಲದಲ್ಲಿ. ಕಲಾ ಸಂಸ್ಕೃತಿಯ ಅಭ್ಯುದಯ. ಪುಲಿಕೇಶಿ ಆಳ್ವಿಕೆಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಚಳಿಗಾಲದಲ್ಲಿ ಹೊಳೆಯುವ ಸೂರ್ಯನಂತೆ ಚಿಮ್ಮುಲಾಯಿತು. ಬಾದಾಮಿ ಗುಹೆಗಳು, ಐಹೊಳೆ ದೇವಾಲಯಗಳು, ಪಟ್ಟದಕಲ್ಲಿನ ಅದ್ಭುತ ನಿರ್ಮಾಣಗಳು ಇವೆಲ್ಲವೂ ಅವನ ಯುಗವನ್ನು ಇಂದಿಗೂ ಸ್ಮರಿಸುತ್ತಿವೆ. ಶಿಲಾಶಾಸನಗಳು, ಶಿಲ್ಪಗಳು ಇವೆಲ್ಲ ಪುಲಿಕೇಶಿಯ ಶಕ್ತಿಯ ನಿಜವಾದ ಸಾಕ್ಷಿಗಳು.
ಪಲ್ಲವರ ಮರುದಾಳಿ ಮತ್ತು ಪರಾಕ್ರಮಿಯ ಅಂತ್ಯ. ಪ್ರತಿ ಸಮ್ರಾಟನಿಗೂ ಉದಯ ಅಸ್ತಮಯವಿರುತ್ತದೆ. ಪಲ್ಲವ ರಾಜ ನರಸಿಂಹವರ್ಮನ್ ತನ್ನ ತಂದೆಯ ಸೋಲಿನ ಪ್ರತೀಕಾರಕ್ಕೆ ಶಪಥ ತೆಗೆದುಕೊಂಡಿದ್ದ. ಅವನ ಬಲಿಷ್ಠ ಸೇನೆ ಬಾದಾಮಿಯತ್ತ ಬಂದಾಗ ಭೀಕರ ಯುದ್ಧ ನಡೆಯಿತು. ಸಾಮ್ರಾಜ್ಯದ ಒಳಗಿದ್ದ ಕೆಲವು ದ್ರೋಹಿಗಳಿಂದ ಪುಲಿಕೇಶಿಯ ಸೇನೆ ಕುಸಿತ ಕಂಡು. ಈ ಯುದ್ಧದಲ್ಲಿ ಪುಲಿಕೇಶಿ ವೀರಗತಿಯನ್ನು ಹೊಂದಿದನೆಂದು ಇತಿಹಾಸಕಾರರ ನಂಬಿಕೆಯಿದೆ. ಆದರೆ ಅವನ ಮರಣಕ್ಕಿಂತ ಅವನ ದೌಢ್ಯ ದೊಡ್ಡದು. ಯಾಕೆಂದರೆ ಅವನು ದಕ್ಷಿಣ ಭಾರತದ ರಾಜಕೀಯ, ಸೈನ್ಯ, ಸಂಸ್ಕೃತಿ ಎಲ್ಲವನ್ನೂ ಶಾಶ್ವತವಾಗಿ ಬದಲಾಯಿಸಿದ ಸಮ್ರಾಟ. ಇಂದಿಗೂ ಏಕೆ ಅವನು ಮಹಾಸಮ್ರಾಟ? ಹರ್ಷವರ್ಧನನನ್ನು ಸೋಲಿಸಿದ ಏಕೈಕ ದಕ್ಷಿಣದ ರಾಜ, ಪಲ್ಲವ ಸಾಮ್ರಾಜ್ಯವನ್ನೇ ನಡುಗಿಸಿದ ಯುದ್ಧ ನಾಯಕ, ಬಾದಾಮಿಯನ್ನು ವಿಶ್ವವಿಖ್ಯಾತ ಮಾಡಿದ ದೃಷ್ಟಿವಂತ, ದಕ್ಷಿಣ ಭಾರತದ ರಾಜಕೀಯ ನಕ್ಷೆಯನ್ನು ಬದಲಾಯಿಸಿದ ವೀರ, ಶಿಲ್ಪಕಲೆ ವಾಸ್ತುಶಿಲ್ಪಗಳಿಗೆ ಹೊಸ ದಿಕ್ಕು ಕಂಡುಹಿಡಿದ ಸಮಾಜ ಪ್ರೇಮಿ. ಒಬ್ಬ ಯುದ್ಧ ನಾಯಕನನ್ನು ಇತಿಹಾಸ ಮರೆಯಬಹುದು, ಆದರೆ ತನ್ನ ಜೀವಿತಾವಧಿಯಲ್ಲೇ ಇತಿಹಾಸವನ್ನು ಬರೆದ ರಾಜ ಅವನು ಇಮ್ಮಡಿ ಪುಲಿಕೇಶಿ, ದಕ್ಷಿಣ ಭಾರತದ ಮೆರಗು ಚಾಳುಕ್ಯ ಯುಗದ ಹೊನ್ನಿನ ಪುಟಗಳ ಜೀವಂತ ಸಂಕೇತ. ಸ್ನೇಹಿತರೆ, ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಹಿಸ್ಟಾರಿಕಲ್ ವಿಡಿಯೋ ಬೇಕಾದರೆ ಇವತ್ತೇ ನಮ್ಮ ಚಾನಲ್ ಅಂಬರೀಶ್ ಗೊಂಗ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ನೋಟಿಫಿಕೇಶನ್ಗಳನ್ನ ಪಡೀತಾ ಇರಿ.